ಸರ್ಕಾರ ಯಾರನ್ನು ರಕ್ಷಿಸುವ ಪ್ರಮೇಯವೇ ಇಲ್ಲ ಅಂತ ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಹೇಳಿಕೆ ನೀಡಿದ್ದಾರೆ. ತಪ್ಪು ಮಾಡಿದವರು ನೀರು ಕುಡಿಲೇಬೇಕು, ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಸಿಎಂ ಹೇಳಿದ್ದಾರೆ. ಹಾಗಾದ್ರೆ ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನೀವು ಆರ್ಥಿಕ ಇಲಾಖೆಯನ್ನು ಕೂಡ ನೀವೇ ನೋಡ್ತಾ ಇದ್ರೆ ಅದರ ಹೊಣೆಗಾರಿಕೆ ಕೂಡ ನಿಮ್ಮ ಮೇಲೆ ಇದೆ. ಒಂದು ಕಡೆಗೆ ನಿಗಮದಿಂದ ಬೇರೆ ಬೇರೆ ಖಾತೆಗಳಿಗೆ ಖಾಸಗಿ ಬ್ಯಾಂಕ್ಗಳಿಗೆ ಹೋಗಿರೋದು ಒಂದು ವಿಚಾರ. ಇನ್ನು ಖಜಾನೆಯಿಂದ ಎಸ್ಪೆಷಲಿ K2 ಖಜಾನೆ 2 ಇಂದ ನೇರವಾಗಿ ನಿಗಮಗಳಿಗೆ ಸಾಮಾನ್ಯವಾಗಿ ಹೋಗಲ್ಲ. DBT ಇದ್ದರೆ, ಸ್ಯಾಲ್ರಿ ಸಂಬಳ ಇದ್ದರೆ ಅಥವಾ ಬೇರೆ ರೀತಿಯಂಥ ಭತ್ಯೆಗಳಿದ್ದರೆ ಅದರಿಂದ ಹೋಗುತ್ತೆ. ಇಲ್ಲಾಗಿರುವಂಥ ವಿಚಾರ ಅಂದರೆ ನೇರವಾಗಿ ಖಜಾನೆಯಿಂದ ನಿಗಮಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅದ್ರ ಮೇಲೆ ಕ್ವಶನ್ ಮಾಡಿದ್ದಾರೆ. ಮತ್ತು ಸಾಮಾನ್ಯವಾಗಿ ನಿಗಮದ ಸಭೆಗಳಾದಂಥ ಸಂದರ್ಭದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಹೋಗ್ತಾರೆ, ಡೆಪ್ಯೂಟಿ ಸೆಕ್ರೆಟರಿ ಲೆವೆಲಲ್ಲೋ ಬೇರೆ ಯಾವ್ದಾದ್ರು ಸೆಕ್ರೆಟರಿ. ತುಂಬ ದೊಡ್ಡ ವಿಚಾರ ಇದ್ದರೆ, ದೊಡ್ಡ ನಿರ್ಧಾರ ಮಾಡಬೇಕು ಅಂದರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೂಡ ಹೋಗ್ತಾರೆ. ಹೀಗಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಹಿರಿಯ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿರಬೇಕಿತ್ತಲ್ಲ ಸರ್. ಇಷ್ಟು ದೊಡ್ಡ ಅಮೌಂಟ್ 94 ಕೋಟಿ ಸಣ್ಣದಲ್ಲ. ಆಗ ನಿಮ್ಗೊಂದು ಪ್ರಶ್ನೆ ಕೇಳಲ್ಲ, ಬ್ಯಾಂಕ್ನಲ್ಲಿ ನಡೆಯೋದಕ್ಕೆಲ್ಲ ಫೈನಾನ್ಸ್ ಮಿನಿಸ್ಟ್ರು ಕೇಂದ್ರದವರು ಜವಾಬ್ದಾರರಾಗ್ತಾರೆ, ಫೈನಾನ್ಸ್ ಮಿನಿಸ್ಟ್ರು ಜವಾಬ್ದಾರರಾಗ್ತಾರೆ. ಮತ್ತು ಇದಕ್ಕೆ ಯಾರು ಜವಾಬ್ದಾರರು ಸರ್? ಇದು ಯಾರು MD ಇರ್ತಾರೆ, ಯಾರು ಫೈನಾನ್ಸ್ ಆಫೀಸರ್ಸ್ಗಳಿರ್ತಾರೆ, ಅವರು ಜವಾಬ್ದಾರರು ಇದಕ್ಕೆ. ಬಟ್ ಆರ್ಥಿಕ ಇಲಾಖೆ ಹಿರಿಯ ಅಧಿಕಾರಿಗಳು ಹೋಗಿರ್ತಾರಲ್ಲ, ಅವ್ರ ಇಲಾಖೆಯ ನನಗೆ ಗೊತ್ತಿಲ್ಲ. ಕೂಡ ಗಮನ ತಗೊಳ್ವಾ ಅಂತ ನನ್ನ ಪ್ರಶ್ನೆ. MD ಸ್ವತಂತ್ರವಾಗಿ ತಗೊಂಡಿರ್ತಕ್ಕಂಥ ತೀರ್ಮಾನ. ರೈಟ್. ಅದರಿಂದ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹೋದಾಗ ಅವರು ಅಟೆಂಡ್ ಆಗ ತಗೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲ. ಅಲ್ಲ, ಈಗ ಇನ್ನೊಂದು ಮೂಲದ ಪ್ರಕಾರ ಇನ್ನಷ್ಟು ಜನ ಇದರ ವ್ಯಾಪ್ತಿಗೆ ಬರಬಹುದು ಅಂತ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಲೆಟ್ ದೇರ್ ಬಿ ಅನ್ ಇನ್ವೆಸ್ಟಿಗೇಷನ್. ಯಾರನ್ನು ರಕ್ಷಿಸುವಂತ ಪ್ರಮೇಯ ಇಲ್ಲ. ಯಾವ ಸರ್ಕಾರ ಯಾರನ್ನು ರಕ್ಷಿಸತಕ್ಕಂಥ ಪ್ರಮೇಯ ಇಲ್ಲ. ಯಾರನ್ನು ರಕ್ಷಿಸೋದು ಇಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅವ್ರು ನೀರು ಕುಡಿಲೇಬೇಕು, ಅವ್ರ ಮೇಲೆ ಶಿಕ್ಷೆ ಆಗಲೇಬೇಕು.